ಹಾಯ್ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಿರ್ಮಾಣ ಸೇವಾ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇಸಾಕ್ ರಾಜ್. ಇಂದಿನ ಈ ವಿಡಿಯೋದಲ್ಲಿ ಡಿಪ್ಲೊಮಾ ಇನ್ ಆ್ಯನಿಮಲ್ ಹಸ್ಬೆಂಡ್ರಿ ಎಂಬ ಕೋರ್ಸಿನ ಬಗ್ಗೆ ಮಾಹಿತಿ ನೋಡಿಕೊಳ್ಳೋಣ. ಪ್ರಾಣಿಗಳ ಮೇಲೆ ಇಷ್ಟವುಳ್ಳಂಥ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಇನ್ ಆ್ಯನಿಮಲ್ ಹಸ್ಬೆಂಡ್ರಿ ಕೋರ್ಸ್ ಎಂಬುದು ಒಳ್ಳೆಯ ಚಾಯ್ಸ್ ಆಗಿದೆ. ಇದರಲ್ಲಿ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ಇವೆ. ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜಾಲತಾಣದಲ್ಲಿ ಈಗಾಗಲೇ ನೋಟಿಫಿಕೇಷನ್ ಬಿಡಲಾಗಿದೆ. ಆಗಲೇ ಆನ್ಲೈನ್ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಲಾಗಿದೆ. ಡಿಪ್ಲೊಮಾ ಇನ್ ಆ್ಯನಿಮಲ್ ಹಸ್ಬೆಂಡ್ರಿ ಕೋರ್ಸ್ನಲ್ಲಿ ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳು ಈ ವೆಬ್ಸೈಟ್ನಲ್ಲಿ ಹೋಗಿ ಆನ್ಲೈನ್ ಅಪ್ಲಿಕೇಶನ್ನು ತುಂಬಿಕೊಳ್ಳಬಹುದು. ಈ ಕೋರ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡಿಕೊಳ್ಳುವುದಾದರೆ, ಜುಲೈ 1ನೇ ತಾರೀಕಿಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನುವುದು ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಬಂದು ಜುಲೈ 31ನೇ ದಿನಾಂಕ. ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತ ನಾವು ನೋಡಿಕೊಳ್ಳುವುದಾದರೆ, ಸಂಪೂರ್ಣವಾಗಿ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಇದು ಆಫ್ಲೈನ್ ಇರುವುದಿಲ್ಲ. ಫೀಸನ್ನು ನಾವು ನೋಡಿಕೊಳ್ಳುವುದಾದರೆ, SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 350 ರೂಪಾಯಿ, ಅದರ್ಸ್ ವಿದ್ಯಾರ್ಥಿಗಳಿಗೆ 700 ರೂಪಾಯಿ. ಮೋಡ್ ಆಫ್ ಪೇಮೆಂಟ್, ಈ ಶುಲ್ಕವನ್ನು ಹೇಗೆ ನಾವು ಪಾವತಿ ಮಾಡಬೇಕು ಅಂತ ನೋಡಿಕೊಳ್ಳುವುದಾದರೆ, ಸಂಪೂರ್ಣವಾಗಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಈ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸಲು ವಿದ್ಯಾರ್ಹತೆಯನ್ನು ನಾವು ನೋಡಿಕೊಳ್ಳುವುದಾದರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು SSLC ವಿತ್ 45%, 10ನೇ ತರಗತಿಯಲ್ಲಿ 45%ಗಿಂತ ಅಧಿಕ ಅಂಕಗಳನ್ನು ಪಡೆದಿರಬೇಕು. ಈ ಕೋರ್ಸ್ನಲ್ಲಿ 250 ಸೀಟ್ಸ್ಗಳು ಮಾತ್ರನೇ ಇರುತ್ತೆ. ಇದರಲ್ಲಿ ರಿಸರ್ವ್ಡ್ ಸೀಟ್ಸ್ ಆಗಿ 50% ಇರುತ್ತೆ. ಅಂದರೆ 250 ಸೀಟುಗಳಲ್ಲಿ 125 ಸೀಟುಗಳು ರಿಸರ್ವ್ ಆಗಿರುತ್ತೆ. ರಿಸರ್ವ್ಡ್ ಅಂತಂದರೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಅಲ್ಲ, ಕೆಳಗಿನ ರೀತಿಯಾಗಿ ರಿಸರ್ವ್ಡ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಇನ್ ರೂರಲ್ ಏರಿಯಾ. ಗ್ರಾಮೀಣ ಪ್ರದೇಶಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿರಬೇಕು. ಅಂಥ ವಿದ್ಯಾರ್ಥಿಗಳಿಗೆ 125 ಸೀಟುಗಳು ರಿಸರ್ವ್ ಆಗಿವೆ. ಡಿಪ್ಲೊಮಾ ಇನ್ ಆ್ಯನಿಮಲ್ ಹಸ್ಬೆಂಡ್ರಿ ಕೋರ್ಸ್ 2 ವರ್ಷದ ಕಾಲಾವಧಿಯನ್ನು ಹೊಂದುವುದಾಗಿದೆ. ಈ ಕೋರ್ಸ್ನಲ್ಲಿ ಅಡ್ಮಿಷನ್ ಮಾಡಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ 1000 ರೂಪಾಯಿಯನ್ನು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವಾಗಿ ನೀಡಲಾಗುತ್ತಿದೆ. ಪ್ರತಿ ತಿಂಗಳಿಗೆ, ವರ್ಷಕ್ಕೆ ಅಲ್ಲ ಫ್ರೆಂಡ್ಸ್, ಪ್ರತಿ ತಿಂಗಳಿಗೆ 1000 ರೂಪಾಯಿಯನ್ನು ಶಿಷ್ಯ ವೇತನವಾಗಿ ನೀಡಲಾಗುತ್ತದೆ. ಈ ಕೋರ್ಸ್ಗೆ ಅಡ್ಮಿಷನ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸನ್ನು ನಾವು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್, ಎರಡನೇದಾಗಿ ರೂರಲ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ವಿತ್ ಬ್ಲಾಕ್ ಎಜುಕೇಷನ್ ಆಫೀಸರ್ ಸೀಲ್ ಆ್ಯಂಡ್ ಸಿಗ್ನೇಚರ್. ನಾವು ನೋಡಿದ್ವಲ್ಲ, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೋ ಅಂಥ ವಿದ್ಯಾರ್ಥಿಗಳು ಶಿಕ್ಷಣ ಅಧಿಕಾರಿಗಳಿಂದ ಸಹಿ ಮತ್ತು ಮುದ್ರೆಯನ್ನು ರೂರಲ್ ಸ್ಟೂಡೆಂಟ್ ಸರ್ಟಿಫಿಕೇಟ್ನಲ್ಲಿ ಹೊಂದಿರಬೇಕಾಗುತ್ತದೆ. ಮೂರನೇದಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ನಾಲ್ಕನೇದಾಗಿ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID. ಯಾರ್ಯಾರಿಗೆ ಇಮೇಲ್ ID ಇಲ್ವೋ ಅವರೆಲ್ಲರೂ ಕೂಡ ಕ್ರಿಯೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮೊಬೈಲ್ ನಂಬರ್ ಕೂಡ ಕಂಪಲ್ಸರಿ ಆಗಿದೆ. ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನಾವು ನೋಡಿಕೊಳ್ಳುವುದಾದರೆ, ಮೂಲ ದಾಖಲಾತಿ ಪರಿಶೀಲನಾ ಕೇಂದ್ರಗಳು. ಮೊದಲನೇದಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ನಂದಿನಗರ ಬೀದರ್, ಎರಡನೇದಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು, ಮೂರನೇದಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೊಂಬಳ ರಸ್ತೆ ಗದಗ, ನಾಲ್ಕನೇದಾಗಿ ಮೀನುಗಾರಿಕೆ ಮಹಾವಿದ್ಯಾಲಯ ಕಂಕನಾಡಿ ಮಂಗಳೂರು, ಐದನೇದಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗೋಕುಲ ಆವರಣ ವಿದ್ಯಾನಗರ ಹಾಸನ. ಈ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಯಾವ ಡೇಟಿಗೆ ನಡೆಯುತ್ತೆ ಅಂತ ನಾವು ನೋಡಿಕೊಳ್ಳುವುದಾದರೆ, ಆಗಸ್ಟ್ ತಿಂಗಳಲ್ಲಿ 6ನೇ ತಾರೀಕು 75%ಗಿಂತ ಅಧಿಕ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಳ್ಳಬಹುದು. ಆಗಸ್ಟ್ 7ನೇ ತಾರೀಕಿನಂದು 60ರಿಂದ 75% ಮಾರ್ಕ್ಸನ್ನು ಪಡೆದಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಳ್ಳಬಹುದು. ಕೊನೆಯ ದಿನಾಂಕವಾಗಿ ಆಗಸ್ಟ್ 8ನೇ ತಾರೀಕಿನಂದು 45%ರಿಂದ 60% ಮಾರ್ಕ್ಸನ್ನು ಪಡೆದಂಥ ವಿದ್ಯಾರ್ಥಿಗಳು ಈ 5 ಕೇಂದ್ರಗಳಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಕೊಳ್ಳಬಹುದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಅರ್ಹ ಮತ್ತು ಅನರ್ಹ ಅಭ್ಯರ್ಥಿಗಳ, ಅಂದರೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೋ, ಯಾರ್ಯಾರು ಎಲಿಜಿಬಲ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳ ಲೀಸ್ಟನ್ನು ಅಥವಾ ಪಟ್ಟಿಯನ್ನು ಆಗಸ್ಟ್ ತಿಂಗಳು 14ನೇ ತಾರೀಕಿನಂದು ಅಧಿಕೃತವಾದ ಜಾಲತಾಣದಲ್ಲಿ ಅಂದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ
ಪ್ರಕಟಿಸಲಾಗುವುದು. ಅದ ನಂತರ ಎಲಿಜಿಬಲ್ ಆದ ವಿದ್ಯಾರ್ಥಿಗಳು ಅಂದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ಪ್ರಥಮ ಆಯ್ಕೆ ಪಟ್ಟಿಯನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಆಗಸ್ಟ್ ತಿಂಗಳು 23ನೇ ತಾರೀಕಿನಂದು ಪ್ರಕಟಿಸಲಾಗುವುದು. ಅಧಿಕೃತವಾದ ಜಾಲತಾಣದಲ್ಲಿ ಸೆಲೆಕ್ಟ್ ಆದ ವಿದ್ಯಾರ್ಥಿಗಳ ಲೀಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ. ತದನಂತರ ಆ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಯುತ್ತೆ. ಈ ಫಸ್ಟ್ ಕೌನ್ಸಿಲಿಂಗ್ ಮತ್ತು ಸೆಕೆಂಡ್ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಅಂತ ನಾವು ಡೇಟನ್ನು ನೋಡಿಕೊಳ್ಳುವುದಾದರೆ, ಪ್ರಥಮ ಆಯ್ಕೆ ಪಟ್ಟಿ ಫಸ್ಟ್ ಕೌನ್ಸಿಲಿಂಗ್ ಬಂದು ಆಗಸ್ಟ್ 26ನೇ ತಾರೀಕಿನಿಂದ 28ನೇ ದಿನಾಂಕದವರೆಗೆ ನಡೆಯುತ್ತೆ. ಸೆಕೆಂಡ್ ಕೌನ್ಸಿಲಿಂಗ್ ಬಂದು ಸೆಪ್ಟೆಂಬರ್ ತಿಂಗಳು 3ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಕೂಡ ಸೆಕೆಂಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಈ ಕೌನ್ಸಿಲಿಂಗ್ ಆದ ನಂತರ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೋ ಅಂತೇಳಿ ಒಂದು ಲೀಸ್ಟ್ ಬಿಡುಗಡೆ ಮಾಡಲಾಗುತ್ತದೆ. ತದನಂತರ ಕ್ಲಾಸಸ್ ಅನ್ನೋದು ಪ್ರಾರಂಭವಾಗುತ್ತೆ. ಈ ಕಾಲೇಜಿನಲ್ಲಿ ಕ್ಲಾಸಸ್ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನಾವು ನೋಡಿಕೊಳ್ಳುವುದಾದರೆ ಸೆಪ್ಟೆಂಬರ್ ತಿಂಗಳು 9ನೇ ತಾರೀಕಿನಿಂದನೇ ಕ್ಲಾಸಸ್ ಅನ್ನೋದು ಪ್ರಾರಂಭವಾಗುತ್ತೆ. ಡಿಪ್ಲೊಮಾ ಇನ್ ಆ್ಯನಿಮಲ್ ಹಸ್ಬೆಂಡ್ರಿ ಕೋರ್ಸನ್ನು ಮುಗಿಸಿದ ನಂತರ ನಮಗೆ ಉದ್ಯೋಗ ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ, ವೆಟರ್ನರಿ ಕಾಲೇಜುಗಳಲ್ಲಿ, ಡೈರಿ ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮಿಂಗ್, ಆ್ಯನಿಮಲ್ ನ್ಯೂಟ್ರಿಷನ್ ಆ್ಯಂಡ್ ಬ್ರೀಡಿಂಗ್, ಆ್ಯನಿಮಲ್ ರಿಸರ್ಚ್ ಸೆಂಟರ್ಸ್, ಈ ಸ್ಥಳಗಳಲ್ಲಿ ಉದ್ಯೋಗ ಅವಕಾಶಗಳು ಇವೆ. ಇವುಗಳು ಅಲ್ಲದೆ ಈ ಕೋರ್ಸನ್ನು ಮುಗಿದ ನಂತರ ನಾವು ಸ್ವಯಂವಾಗಿ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ಗಾಯ್ಸ್, ಇಲ್ಲಿವರೆಗೆ ಡಿಪ್ಲೊಮಾ ಇನ್ ಆ್ಯನಿಮಲ್ ಹಸ್ಬೆಂಡ್ರಿ ಕೋರ್ಸಿನ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಕೊಡಲ್ಪಟ್ಟಿದೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಂತರ ಕೂಡ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ. ಹಾಗಾಗಿ ನಿರ್ಮಾಣ ಸೇವಾ ಸಂಸ್ಥೆಯವರು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಒಂದು ಟೋಲ್ ಫ್ರೀ ನಂಬರನ್ನು ಕೊಟ್ಟಿದ್ದಾರೆ. ಅದುವೇ 180042522429. ಇದು ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೆ ಕೂಡ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಮಾಹಿತಿಯನ್ನು ಉಚಿತವಾಗಿ ನೀಡಲು ನಮ್ಮ ಕೌನ್ಸಿಲರ್ಸ್ ಸಿದ್ಧವಾಗಿದ್ದಾರೆ. ಮತ್ತು ಯಾಕೆ ತಡೆ ಮಾಡ್ತಾ ಇದ್ದೀರಿ? ಈಗಲೇ ಕರೆ ಮಾಡಿ ಎಲ್ಲ ಮಾಹಿತಿಯನ್ನು ಉಚಿತವಾಗಿ ಮತ್ತು ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ತರಹದ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪ್ರತಿದಿನ ನಿಮ್ಮ ವಾಟ್ಸಪ್ನಲ್ಲಿ ಪಡೆದುಕೊಳ್ಳಲು ಕೆಳಗಿನ ಈ ನಂಬರನ್ನು ಸೇವ್ ಮಾಡಿಕೊಳ್ಳಿ. ಅದುವೇ 9154080273. ಈ ನಂಬರನ್ನು ಸೇವ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಹಾಯ್ ಎಂದು ಮೆಸೇಜ್ ಮಾಡಿ. ಇಂಥ ಮಾಹಿತಿಯ ಅಪ್ಡೇಟ್ಸ್ಗಾಗಿ ಲೈಕ್ ದಿ ವಿಡಿಯೋ, ಕಾಮೆಂಟ್ ಯುವರ್ ಒಪಿನಿಯನ್, ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಫೈನಲಿ ಸಬ್ಸ್ಕ್ರೈಬ್ ನಿರ್ಮಾಣ್ ವಿದ್ಯಾ ಹೆಲ್ಪ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.